ನಯನಿ, ಅವ್ರ ತಂಗಿ ಅಂದ್ರು, ನೀನ್ ಅಣ್ಣ ಅಂತ ಕರೆದ್ರು ಕೋರ್ಟ್ ಕೇಳಿಸ್ಕೊಳಲ್ಲ. ಅವ್ರಿಗೆ ಬೇಕಾಗಿರೋದು ಸಂಬಂಧಗಳಲ್ಲ, ಸಾಕ್ಷ್ಯಾಧಾರಗಳು. ಒಬ್ರನ್ನ ಕಾಪಾಡಕ್ ಹೋಗಿ ಅವ್ರಿಗೆ ಶಿಕ್ಷೆ ಆಯ್ತು. ಎಲ್ಲವನ್ನೂ ತಿಳಿದವರು ತ್ಯಾಗವನ್ನ ಮಾಡಿದ್ದಾರೆ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಸುಮ್ಮಿ, ಸುಮ್ಮಿ, ಏ ಸುಮ್ಮಿ, ವಾಶ್ರೂಮ್ ಅಲ್ಲಿ ಇದ್ಯಾ? ಒಳಗಿದ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಇವಳು? ಸಿಗ್ತಾ ಲೈಟ್ ಹೌಸ್ ಅದನ್ನೇ ಕೇಳೋಣ ಅಂತ ಬಂದೆ. ಸುಮ್ಮಿ ಬಾತ್ರೂಮ್ ಅಲ್ಲಿ ಇದ್ದಾಳೆ ಅನ್ಸತ್ತೆ ರೀ, ಉತ್ತರನೇ ಕೊಡ್ತಾ ಇಲ್ಲ. ಆಮೇಲೆ ಬರೋಣ ಬಾರೆ. ನೋಡೋಣ ಇರಿ. ಅತ್ತೆ ಏನಾಯ್ತು? ಮಾವ ಮಾವ ಅತ್ತೆ ಏನಿದು? ಏನಾಯ್ತು? ಎಲ್ಲಿ ಹಾವು? ಬುದ್ಧಿ ಇಲ್ವಾ ನಿಮ್ಗೆ? ಅದು ಹಾವಲ್ಲ, ಪೊರೆ. ಹಾವಲ್ವಾ? ಪೊರೆನಾ? ಪೊರೆನಾ? ಹೌದು. ಅಲ್ಲ, ಅದನ್ಯಾಕೆ ಹೊರಗೆ ತೆಗೆದ್ರಿ ನೀವು? ನಿನ್ ನೆಕ್ಲೆಸ್ ತಗೊಂಡಿರೋ ತರ ಕೋಪ ಮಾಡ್ಕೋತಿದ್ಯಲ್ಲೇ. ಆ ಪೊರೆ ನಿನ್ ಬಟ್ಟೆ ಒಳಗಿತ್ತು. ನನ್ ಬಟ್ಟೆನ್ ಯಾಕೆ ಮುಡ್ತೀರಾ ನೀವು? ಇಸ್ತ್ರಿ ಆಗಿರೋ ಸೀರೆಗಳಲ್ಲಿ ಲೈಟ್ ಹೌಸ್ ಸೀರೆನು ನಿನ್ ಸೀರೆ ಜೊತೆ ಬಂದ್ಬಿಟ್ಟಿತ್ತಮ್ಮ. ಅದನ್ ಕೇಳೋಣ ಅಂತ ಬಂದ್ರೆ ನಾನ್ ಕೂಗುದ್ರು ನೀನ್ ಮಾತೇ ಆಡ್ಲಿಲ್ಲ. ನಾನ್ ಬರೋವರೆಗೂ ಕಾಯಕ್ಕಾಗಲ್ವಾ? ಆ ಸೀರೆ ಇಲ್ಲ ಅಂದ್ರೆ ಸತ್ತೋಗ್ತೀರಾ? ಏಯ್ ಬಾಯ್ ಮುಚ್ಚೆ, ಹುಚ್ಚೂರ್ ತರ ಮಾತಾಡ್ಬೇಡ. ನೀನ್ ವಾಶ್ರೂಮಲ್ಲೇ ಇದ್ದೆ ತಾನೆ? ಬರ್ತಿದ್ದೀನಿ ಅಂತ ಹೇಳಿದ್ಯಾ? ಇಲ್ಲ. ಹಾ, ನನ್ ಬಾತ್ರೂಮಿಗೆ ಹೋದ್ರೆ ಮೂಗ್ ಮುಚ್ಕೋತೀನಿ. ನಾನ್ ಹೇಗ್ ಮಾತಾಡ್ಲಿ? ಇನ್ನ 5 ನಿಮಿಷ ಹಾಗೆ ಇರ್ಬೇಕಿತ್ತು ಅಲ್ವಾ? ಪೀಡೆ ತೊಲಗ್ತಿತ್ತು. ನಾನ್ ಸಿಟ್ಟಲ್ ಕೂಡ ಸಾಯ್ತೀರಾ ಅಂತ ಕೇಳ್ಬಾರ್ದು, ಆದ್ರೆ ನೀವು ನಾನ್ ಸಾಯ್ಬೇಕು ಅಂತ ಅನ್ಬೋದು. ನಿಮ್ ಸೋದರತೆ ಅಂದ್ ಮಾತ್ರಕ್ಕೆ ಈ ತರ ಭೇದ ಭಾವ ಮಾಡ್ಬಾರ್ದು. ಅಷ್ಟೇ ಬಿಡಿ, ಒಂದೇ ರಕ್ತ ಅಲ್ವಾ? ರಕ್ತ ಸಂಬಂಧ ಅಲ್ಲ ಕಣೆ, ಮಾನವೀಯತೆ ಮುಖ್ಯ. ಅದು ನಿಂಗಿಲ್ವಲ್ಲ. ನಿನ್ಗೇನಾದ್ರೂ ಇದೆ ಅಂತ ಅಂದ್ರೆ ಅದು ಬರೀ ಹುಚ್ಚು ಮಾತ್ರ ಕಣೆ. ಅದಕ್ಕೇನೆ ಹಾವಿನ ಬೊಂಬೆಗಳನ್ನ, ಪೊರೆಗಳನ್ನ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ನೀನು ನಿನ್ ವಾರ್ಡ್ರೋಬಲ್ಲಿ ಇಟ್ಕೋತೀಯ. ನನ್ನಿಷ್ಟ, ನಿಮ್ಗೇನ್ ಕಷ್ಟ? ಸುಮ್ನಿರೇ. ಈ ತರ ಎದುರು ಮಾತಾಡಿದ್ರೆ ನಿಂಗೆ ಹಲ್ಲು ದುರ್ಸ್ಬಿಡ್ತೀನಿ. ನಾನು ಅಷ್ಟೇ. ಕಚ್ಚತೀನಿ ಅಂತ ಹೇಳ್ಬೇಕಮ್ಮ. ನೀವು ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ಸರಿ ಆಯ್ತು ಬಿಡಮ್ಮ. ವಿಕ್ಕಿ, ಪೇಷನ್ಸ್. ನಾನೇನೋ ಸೀರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ, ಅದಕ್ ನೀವಿಬ್ರು ಜಗಳ ಆಡ್ಬೇಡಿ. ಗಂಡ ಹೆಂಡತಿ ಮಧ್ಯೆ ನಾವು ತಂದಿಟ್ವಿ ಅನ್ನೋ ಆಪಾದನೆ ನಮ್ ತಲೆ ಮೇಲೆ ಬರೋದ್ ಬೇಡ. ಹೇಳಿದ್ರಲ್ಲ, ಇವಾಗ ಬಾಯಿ ಮುಚ್ಕೊಂಡು ಹೋಗಿ. ನೀನು ಮೂಗ್ ಮುಚ್ಕೊಂಡಿರೇ. ನೀವು ಬಂದ್ರಿ, ಹೋಗೋಣ. ಇನ್ನೂ ನಿಂತಿದ್ದೀರಲ್ಲ, ಬನ್ನಿ. ನನ್ನ ಹೈಟ್ಗೆ ಏನ್ ನೋಡಿದ್ರು ಕಾಣಿಸೋದಿಲ್ವೇ? ಸರಿ ಸರಿ ಬನ್ನಿ. ಲೈಟ್ ಹೌಸ್ ನಾನು ಎತ್ಕೋತೀಯ? ಅಯ್ಯೋ ಬನ್ರಿ. ಅಮ್ಮ ವಲ್ಲಭ, ಗುರುಗಳು ಅರೆಸ್ಟ್ ಆಗಿರೋದು ನೋಡಿದ್ರೆ ನಿನಗೇನ್ ಅನ್ಸತ್ತೆ?
ಹಾ ಕಣ್ಣಾರ ನೋಡ್ನಲ್ಲ ಮಾಮ್. ಅಲ್ಲ ಥ್ರಿಲ್ಲಾಗಿ ಫೀಲ್ ಆಗೋದಕ್ಕೆ ಅವ್ರು ನಮ್ಮ ಶತ್ರುನೂ ಅಲ್ಲ. ಅದಲ್ಲ ಕಣೋ, ಗುರುಗಳ ಅರೆಸ್ಟ್ ಆಗೋದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅನ್ಸತ್ತೆ. ಈ ಹಠಮಾರಿ ಅತ್ತೆ ಸುಮ್ಮನೆ ಇರಲ್ಲ, ಯಾವಾಗ್ಲೂ ತಲೆ ನೋಡಿಸ್ತಾನೇ ಇರ್ತಾರೆ. ನೀನೇನಂತೀಯ? ಹಾ ನಾನ್ ಕೈಯೇ ಸರಿ ಇಲ್ಲ, ಇನ್ ಯಾರ ಕೈವಾಡ ಇದೆ ಅಂತ ನಾನ್ ಹೇಗೆ ಯೋಚನೆ ಮಾಡೋದಕ್ಕಾಗತ್ತೆ ಮಾಮ್? ಕರೆಕ್ಟಾಗೆ ಹೇಳಿದ್ರಿ ನೀವು. ಬಾಯಿ ತೆಗೀರಿ, ಬಿಸಾಕ್ತೀನಿ. ಏ ಕಲ್ಗಿಲ್ ಬಿಸಾಕ್ತೇನೆ, ಹಲ್ ಉದ್ರೋಗುತ್ತಷ್ಟೇ. ಜೋಕ್ ಮಾಡ್ದಿರಿ. ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತಲ್ವಾ, ಆ ಗುಳಿಗೆನ ನಿಮ್ ಬಾಯಿಗೆ ಬಿಸಾಕ್ತೀನಿ ಅಂತ ಹೇಳ್ದೆ. ಹಾ ನೀನ್ ಸೇವೆ ಮಾಡೋ ಹೆಸರಲ್ಲಿ ನನಗ್ ತೊಂದರೆ ಕೊಡ್ಬೇಡ, ಕೊಡಿಲಿ. ತಗೊಳ್ಳಿ. ಹ್ಮ್ ನಿಲ್ಲು ಹಾಸಿನಿ. ಹೇಳಿ ಅತ್ತೆ. ನನ್ ಮಗ ಸರಿಯಾಗಿ ಉತ್ತರ ಕೊಡ್ಲಿಲ್ಲ, ನೀನಾದ್ರೂ ಸರಿಯಾದ ಉತ್ತರ ಕೊಡ್ತೀಯೇನೋ ಅಂತ. ಏನು ಉತ್ತರ ಅತ್ತೆ? ಜೀವನ್ನ ಶೂಟ್ ಮಾಡಿದ್ರಲ್ಲ, ಯಾರು? ಆ ಮತ್ತೆ ಯಾರು ಅಂತೀಯಲ್ಲೇ? ಅಯ್ಯ ಗುರುಗಳು ಗುರಿ ಇಟ್ರು, ತಪ್ಪಿಸ್ಕೊಳ್ಳೋಣ ಅಂತ ಮನೆಗೆ ಬಂದ್ರೆ ಪೊಲೀಸರು ಹಿಡ್ಕೊಂಡು ಹೋದ್ರು. ಅದೆಲ್ಲ ಡ್ರಾಮಾ ಕಣೋ. ಯು ಮೀನ್ ನಾಟಕನಾ? ಎಸ್. ಯಾಕೆ ಆ ಥರ ಅನ್ಕೋತೀರ ಮಾಮ್? ಪಾಪ ಅಮಾಯಕ ನನ್ ಮಗ. ಜ್ಞಾನ ದೃಷ್ಟಿ ಇದೆ ಹೊರತು ದೂರದೃಷ್ಟಿ ಇಲ್ಲದೆ ಇರುವಂತ ಆ ಗುರುಗಳು ಸುಮಾರು 100 ಅಡಿ ದೂರದಿಂದ ಜೀವನ್ನ ಶೂಟ್ ಮಾಡಿರಬಹುದಲ್ವಾ? ಹಾ, ಅಯ್ಯೋ ನನ್ನ ಅತ್ತೆ, ಇಷ್ಟು ಬುದ್ಧಿ ಇದೆಯಾ ನಿಮ್ಗೆ? ಅದಕ್ಕೆ ಅಂತ ಡೇರ್ ಡೆವಿಲ್ ಗಾಯತ್ರಿ ಅತ್ತೆನ ಸಾಯಿಸ್ಬಿಟ್ಟಿದ್ದೀರಾ, ರಾಕ್ಷಸಿ. ಹಾ ಪಾಯಿಂಟ್ ಇಂಟ್ರೆಸ್ಟಿಂಗ್ ಆಗಿದೆ ಮಾಮ್, ಹೇಳಿ ಹೇಳಿ. ವಯಸ್ಸಾಗಿರೋ ಗುರುಗಳು ಜೀವನ್ ಎದೆಗೆ ಶೂಟ್ ಮಾಡದೆ ಭುಜಕ್ಕೆ, ಅದೇ ಕೈಗೆ ಶೂಟ್ ಮಾಡಿದ್ದಾರೆ ಅಂದ್ರೆ ಅವನ್ ಪ್ರಾಣ ತೆಗಿಯೋ ಅಂತ ಕೆಲಸ ಮಾಡಿದ್ದಾರೆ. ಆಮ್ ಐ ರೈಟ್? ಹಾ ಹೌದಲ್ವಾ ಮಾಮ್? ನಾನು ಇಷ್ಟೊಂದೆಲ್ಲ ಯೋಚಿಸ್ತಾ ಇರಲಿಲ್ಲ. ಆದ್ರೂ ಗುರುಗಳು ಶೂಟ್ ಮಾಡಿಲ್ಲ ಅಂತ ಅದೇ ಹೇಳ್ತೀರಾ ನೀವು? ಅವ್ರು ಶೂಟ್ ಮಾಡಿಲ್ಲ, ಇನ್ಯಾರೋ ನಮ್ಮನೇಲಿರೋರೇ ಅವನಿಗೆ ಶೂಟ್ ಮಾಡಿದ್ದಾರೆ. ಇನ್ಯಾರಿರ್ತಾರೆ ಅತ್ತೆ? ನಾನು, ನಯನಿ, ವಿಶಾಲ್, ನೀವು, ನನ್ ಗಂಡ, ಇನ್ಸ್ಪೆಕ್ಟರ್ ಸರು, ಜೋಗಯ್ಯ ಶಾಸ್ತ್ರಿಗಳು, ಇಷ್ಟ ಜನ ಅಲ್ವಾ ಅಲ್ಲಿದ್ದು? ಅಂದ್ರೆ ನಮ್ಮಲ್ಲೇ ಯಾರಾದ್ರೂ ಒಬ್ರು ಶೂಟ್ ಮಾಡಿರಬಹುದು ಅಂತ ಹೇಳ್ತಿದ್ದೀರಾ? ಮೇಲ್ನೋಟಕ್ಕೆ ಅದೇ, ಆದ್ರೆ ಏನು ಗೊತ್ತಿಲ್ಲ ಅನ್ನೋ ಥರ ಸೈಲೆಂಟ್ ಆಗಿದ್ದಾರೆ. ಇರ್ತಾರೆ, ಕಳ್ಮನ್ಸಿರೋರು ಎಷ್ಟು ಜನ ಇಲ್ವಾ? ಯಾರು ಅಂತ ಹೇಗೆ ಗೊತ್ತಾಗತ್ತೆ? ಏನೋ ಈ ಜಗತ್ತಿನ ಹಣೆ ಬಾರನೇ ಎಷ್ಟಾಗೋಗಿದೆ. ಇವಳ ಹತ್ರ ಮಾತಾಡಿದ್ರೆ ನಮಗ್ ತಲೆ ಕೆಡುತ್ತೆ ಮಾಮ್. ಹಾಸಿನಿ ಹತ್ರ ಹಾಸ್ಯ ಮಾಡ್ಕೊಂಡು ಮಾತಾಡೋದು ಮಾತ್ರ ಅಲ್ಲ, ಹುಷಾರಾಗಿ ಡೀಲ್ ಮಾಡಬೇಕು. ಡಾಕ್ಟರ್ಸ್ ನಿಂಗೆ ಡೆಲಿವರಿ ಡೇಟ್ ಕೊಡೋದು ಕಷ್ಟ ಅಂತ ಹೇಳಿದಾರೆ. ಏನು ಹಾಗೆ ನೋಡ್ತಾ ಇದೆಯಾ? ಡೆಲಿವರಿನೇ ಬೇಡ ಅನ್ಕೋತಿದ್ಯಾ? ಯಾಕಾಗಲ್ಲ ಅಲ್ವಾ? ಆ ನಂಬಿಕೆಯಿಂದನೇ ಇರೋಕೆ ಹೇಳಿದ್ರು. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಸುಮ್ಮಿ. ಸಾಮಾನ್ಯವಾಗಿ ಆನೆ ಹೆರೋದಕ್ಕೆ 22 ತಿಂಗಳು ಮರಿನ ಹೊಟ್ಟೆಲ್ ಇಟ್ಕೊಂಡಿರತ್ತಂತೆ. ನಿನಗ್ ನೋವು ಯಾವಾಗ ಬರುತ್ತೆ ಅಂತ ಡಾಕ್ಟರ್ ಗೊತ್ತಿಲ್ಲ ಅಂತಿದ್ದಾರೆ ಅಂದ್ರೆ ಇದಕ್ಕೇನ್ ಅನ್ಬೇಕು? ನನ್ಗ ಅವ್ರಗ ನಿನ್ಗೆ ಯಾಕಂತೀವಮ್ಮ? ಅವ್ರಿಗಂದ್ರೆ ಅವರು ಸುಮ್ಮನೆ ಇರ್ತಾರ? ಪೊಲೀಸ್ ಕೇಸ್ ಹಾಕ್ತಾರೆ. ಬೇಗ ಡೆಲಿವರಿ ಆಗಿ ₹1 ಕೋಟಿ ಎಣಿಸ್ಬೇಕಂತಿರೋ ಸುಮ್ಮನಾಗೆ ಇದು ಕೋಪ ಬರ್ಸೋ ಅಂತ ವಿಷಯನೇ
ನನಗಿವತ್ತು ಈಗ್ಲೇ ಡೆಲಿವರಿ ಆಗಿ ಶ್ರೀಮಂತೆ ಆಗ್ಬೇಕು ಅಂತ ಆಸೆ ಇಲ್ಲ. ನೀನೇನ ಈ ಮಾತು ಹೇಳ್ತಿರೋದು? ಕೇಳಿಸ್ಕೊತಿರೋದು ನೀವೇ. ಡಾಕ್ಟರ್ ಹೇಳ್ದಿರೋಂಥ ವಿಷಯನ ನಾನು ಹೇಳ್ಬೋದು. ಏನದು? ನನಗ್ ನನ್ ಮಗು ಯಾವತ್ ಹುಟ್ಟತ್ತೆ ಅಂತ ಚೆನ್ನಾಗ್ ಗೊತ್ತು. ವಂಡರ್. ಯಾರು ಹೇಳ್ತಿಲ್ಲ ಅಂತ ಟೆನ್ಷನ್ ಆಗಿತ್ತು. ನೀನು ಕಡ್ಡಿ ಮುರಿದಂಗೆ ಅದು ಹೆಂಗೆ ಹೇಳ್ತಿದ್ಯಮ್ಮ? ನನಗ್ ಗೊತ್ತಾಗತ್ತೆ ಚಿಕ್ಕಪ್ಪ. ಹೌದಾ? ಯಾವತ್ತು ಅಂತ ಹೇಳಿ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಮಗು ಹುಟ್ಟತ್ತೆ. ಏನೇ ಇಷ್ಟು ಸುಲಭವಾಗಿ ಹೇಳ್ತಾ ಇದ್ಯಾ? ಅವತ್ತು ಸೋಮವಾರ ಶಿವನ್ ದೇವಸ್ಥಾನದಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ಪಂಚಮಿ ದಿನ ನನ್ಗೆ ಮಗು ಆಗತ್ತೆ. ದಿನ ಕೂಡ ಹೇಳ್ತಾ ಇದ್ದಾಳಲ್ಲ ವಿಕ್ರಾಂತ. ಭ್ರಮೆಲೆದಳ ಮಾವ ಇವಳು. ಖಂಡಿತ ಇಲ್ಲ. ಅದಕ್ ಮೊದ್ಲಾಗ್ಲಿ ಅಥವಾ ಅದಾದ್ಮೇಲಾಗ್ಲಿ ನನ್ಗೆ ಡೆಲಿವರಿ ಆಗಲ್ಲ. ನಾನು ಹೇಳಿದ ದಿನನೇ ಡೆಲಿವರಿ ಆಗೋದು. ನಿನಗ್ಯಾರು ಹೇಳಿದ್ರು ಸುಮ್ಮಿ? ಸತ್ ಹೋಗಿರೋ ಒಂದ್ ಹೆಣ್ಣು ಹೇಳಿದ್ಲು ಚಿಕ್ಕಿ. ಸತ್ತೋದವ್ರು ಹೇಳಿದ್ದ ಅಂದ್ರೆ ದೆವ್ವನ? ಅಮ್ಮ ತಾಯಿ, ದೆವ್ವಗಳ ಜೊತೆನೋ ಫ್ರೆಂಡ್ಶಿಪ್ ಮಾಡಿದ್ಯಾ ಏನೋ? ಏಯ್ ಇಲ್ಲಿ ನೋಡು. ಆಗಿಲ್ಲ. ನೈನಿ ಅದಕೆಗೆ ಗಾಯತ್ರ ದೊಡ್ಡಮ್ಮನ ಆತ್ಮ ಕಾಣೋದು. ಅವ್ರು ದೊಡ್ಡಮ್ಮನ ಜೊತೆ ಮಾತಾಡ್ತಿದ್ರು. ಅದು ನಿಜ. ನೀನು ನೋಡಬೇಕು ಅಂದ್ಕೊಂಡ್ರು ಸಾಧ್ಯ ಇಲ್ಲ ಕಣೆ. ಯಾಕಂದ್ರೆ ದೊಡ್ಡಮ್ಮ ಪುನರ್ಜನ್ಮ ಪಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಆತ್ಮ ಕಾಣಲ್ಲ. ಹಾಗಂದ್ರೆ ಸತ್ತು ಹೋಗಿರೋರು ಇನ್ಯಾರಿದ್ದಾರೆ ಸುಮ್ಮಿ? ಇದಾರೆ ಚಿಕ್ಕಿ. ಯಾರಮ್ಮ? ನಿಮ್ಗೂ ಗೊತ್ತು. ಅವ್ರು ಸಾಯೋದ್ನ ನೀವು ನೋಡಿದೀರಾ. ಹಾಗಾದ್ರೆ ಹೇಳ್ಬಿಡು. ದೊಡ್ಡ ಬೋಟಮ್ಮ. ದೊಡ್ಡ ಬೊಟ್ಟಮ್ಮ ನಿನ್ನ ಹತ್ರ ಹೇಳಿದ್ರ? ನೀನವ್ರ ನೋಡ್ಬಿಟ್ಯಾ? ಅವ್ರ ಆತ್ಮ ನಿನಗೆ ಕಾಣಿಸುತ್ತಾ? ಆವತ್ತು ನೈನಿ ಇದೇ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರನೇ ಕೊಡ್ಲಿಲ್ಲ ವಿಕ್ಕಿ. ಆದ್ರೆ ಇವತ್ತು ನಮಗ್ ಕೊಡ್ತಾ ಇದ್ದಾಳೆ. ಲೈಟ್ ಹೌಸ್ ಏನೋ ಎಡವಟ್ಟಾಗತ್ತೆ. ನಡಿ ಹೋಗೋಣ. ಏನಾಯ್ತ್ರಿ? ಬಾರೆ ಹೇಳ್ತೀನಿ. ನೋಡಿಲೆ, ಬದುಕಿದ್ರೆ ಬನ್ನಾದ್ರೂ ತಿನ್ಕೊಂಡಿರ್ಬೋದು. ಬಾ ನಡಿಯ. ಏಯ್ ಸುಮನ, ಮಾವ ಅತ್ತೆನ ಭಯಪಡಿಸೋದಕ್ಕೆ ಈ ಥರ ಹೇಳ್ದೆ ಅಲ್ವಾ ನೀನು? ಶ್ರಾವಣ ಮಾಸದಲ್ಲಿ ಬರೋ ಶುಕ್ಲ ಪಕ್ಷ ಪಂಚಮಿಗೆ ನಾಗರ ಪಂಚಮಿ ಅಂತ ಹೇಳ್ತಾರೆ ಚಿಕ್ಕಜ್ಮನ್ರೆ. ಆ ಬುಸ್. ಬನ್ನಿ ಇಬ್ರು. ನೈನಿ, ಯಾಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ಯಾ? ಅವ್ರ ಏಕಾಂತನ ಹಾಳು ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ ತಾನೆ. ಹೌದಲ್ವಾ? ನಡಿ. ಇರಿ 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 ಇರಿ. ನೀವು ಬರಬಾರ್ದು ಅಂತಲ್ಲ, ನಿಮ್ಮನ್ನ ಯಾವ ಕೆಲ್ಸದ ಮೇಲೆ ಇವಳು ಕರ್ಕೊಂಡ್ ಬಂದಿದ್ದಾಳೆ ಅಂತ. ಮಾತೇನ ನೀವು ಕೇಳ್ತೀರಾ, ಅವರು ನಮ್ಮನ್ನು ಕೇಳ್ತಾರೆ. ನೈನಿ, ಏನ್ ವಿಷಯ? ಹೇಳಿ ಇಬ್ರು. ಏನ್ ಹೇಳೋದು ಡಮ್ಮಕ್ಕ? ಅದೇ ಆಚಾರ ವಿಷಯ ನಂದೀಶಾ. ಯಜಮಾನ್ರೆ, ಇವರಿಬ್ರು ಶಿವಭಕ್ತರು. ಒಳ್ಳೇದ್ ಬಯಸಿ ಸಲಹೆ ಕೊಡ್ತಾರೆ. ಸ್ವಾಮೀಜಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದಾರಲ್ವಾ, ಅವ್ರನ್ನ ಹೇಗ್ ಬಿಡಿಸ್ಕೊಂಡು ಕರ್ಕೊಂಡ್ ಬರೋದು ಅಂತ ಇವರು. ನೈನಿ, ಆಲ್ರೆಡಿ ಬೇಲ್ಗೆ ಅಪ್ಲೈ ಮಾಡಿದ್ದೀನಿ. ಗುರುಜಿನ ಬಿಡಿಸ್ತೀನಿ ನಾನು. ಅವ್ರ ವಿಷಯದಲ್ಲಿ ಪಾಪ ಇವರಿಬ್ರು ಏನ್ ಮಾಡಕ್ಕಾಗತ್ತೆ? ಪೊಲೀಸ್ ಸ್ಟೇಷನ್ ಇಂದ ನೀವು ಬಿಡಿಸ್ಬಹುದು, ಆದ್ರೆ ಇವರು ಆ ಕೇಸಿಂದನೇ ಬಿಡಿಸ್ಬಹುದು ಯಜಮಾನ್ರೆ. ಅದೇಗ್ ಸಾಧ್ಯ? ಡಮ್ಮೋ ಡಮ್ಮ. ಸಾಕ್ಷಿಗಳನ್ನ ಪರಿಶೀಲಿಸಿ ನಿರ್ದೋಷಿಗೆ ಶಿಕ್ಷೆ ಆಗದೆ ಇರೋ ಹಾಗೆ ಮಾಡೋದೇ ಅಲ್ವಾ ನ್ಯಾಯ ಅಂದ್ರೆ? ಅದು ಕೋರ್ಟ್ ನೋಡ್ಕೊಳುತ್ತಾ.
ಹೆಬ್ಬೆಟ್ಟು ಗುರುತನ್ನ ನೋಡಿ ತಪ್ಪಿತಸ್ಥರು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಆಗ ಬೇಲ್ ಮೇಲ್ ಕರ್ಕೊಂಬಂದ್ರೆ ಲಾಭ ಇಲ್ಲ ಅಲ್ವಾ? ಅದಕ್ಕೆ ಅಲ್ವಾ ನೈನಿ ಅನ್ಯಾಯವಾಗಿ ಬಂದಿರೋ ಆಚಾರ್ಯರನ್ನ ನಾವುಗಳೇ ಬಿಡಿಸ್ಬೇಕು ಅಂತ ಹೇಳ್ತಿರೋದು. ನೀವ್ ಹೇಗ್ ಬಿಡಿಸ್ತೀರಾ? ಈ ಕೇಸ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನಾವು ವಾದ ಮಾಡಿದ್ರೆ ಒಪ್ಕೊಳ್ಳಲ್ಲ. ನಿರೂಪಿಸ್ಬೇಕು ತಾನೇ, ಆ ಕೆಲಸನ ಮಾಡಿದ್ರಾಯ್ತು. ಹೇಗ್ ಸಾಧ್ಯ? ಇವ್ರ ಕೈಲಿದೆಲ್ಲ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಕರ್ಕೊಂಬಂದೆ ಯಜಮಾನ್ರೆ. ಹೇಳು ನಂದೀಶ. ಬಾಯಿ ಮಾತಲ್ಲಿ ಹೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ. ಈ ಕೆಲಸ ಮಾಡಿದ್ ನೀನಾ ಅಂತ ತಬ್ಬಿಬ್ಬಾಗೋಗ್ಬಿಡ್ತೀರಾ. ಅದಕ್ಕೆ ನಾನಿದಕ್ಕೊಂದು ದಾರಿ ಹೇಳಬಹುದು. ಏನದು? ನಾಳೆ ಮಹಾಜ್ಯೇಷ್ಠ. ಅಂದ್ರೆ ಜ್ಯೇಷ್ಠ ಮಾಸದಲ್ಲಿ ಬರೋ ಹುಣ್ಣಿಮೆಗೆ ಮಹಾಜ್ಯೇಷ್ಠ ಅಂತಾರೆ ಯಜಮಾನ್ರೆ. ಓ, ಓಕೆ. ಹಣೆ ಬರಹ ಬರೆಯುವಂತ ಬ್ರಹ್ಮದೇವನಿಗೆ ತುಂಬಾ ಇಷ್ಟವಾದ ಮಾಸ ಇದು. ನಾಳೆ ಏನಾದ್ರೂ ಪೂಜೆ ಇಟ್ಕೊಂಡ್ರೆ ಇದಕ್ಕೆಲ್ಲ ನಿಜವಾದ ಕಾರಣಕರ್ತರು ಯಾರು ಅಂತ ಗೊತ್ತಾಗ್ಬಿಡತ್ತೆ. ಪೂಜೆ ಮಾಡಿದ್ರೆ ಗೊತ್ತಾಗುತ್ತಾ? ಹೌದು, ಈ ಮನೇಲಿರೋರಲ್ಲಿ ಜೀವನ್ನ ಯಾರು ಸಾಯಿಸ್ಬೇಕು ಅಂತ ನೋಡಿದ್ರೋ ಗೊತ್ತಾಗೋಗುತ್ತೆ. ಯಜಮಾನ್ರೆ, ಇವರು ಹೇಳೋ ಮಾತನ್ನು ಕೇಳದೆ ಹೋದ್ರೆ ಅನ್ಯಾಯವಾಗಿ ಸ್ವಾಮೀಜಿ ಶಿಕ್ಷೆಯನ್ನ ಅನುಭವಿಸ್ತಾರೆ. ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ನಿಮಗ್ ಗೊತ್ತು ತಾನೆ? ಹೌದು ನೈನಿ, ಯಾರನ್ನೋ ಕಾಪಾಡಕ್ಕೆ ಹೀಗೆ ಮಾಡಿರ್ಬೋದು. ಓಕೆ, ನಾಳೆ ಅವ್ರು ಯಾರೋ ತಿಳ್ಕೊಳಕ್ಕೆ ಅದೇನೋ ಮಾಡ್ತೀನಿ ಅಂದ್ರಲ್ಲ, ಮಾಡಿ. ವಿಕ್ರಾಂತ್, ಎಲ್ಗ ಹೋಗ್ತಿದ್ಯಪ್ಪ? ಮಲ್ಕೊಳ್ಳೋದಕ್ಕೆ ಮಾವ. ಚಾಪೆ ದಿಂಬು ನೋಡಿ ಹರಿಕತೆ ಕೇಳಕ್ ಹೋಗ್ತಿದ್ಯಾ ಅನ್ಕೊಂಡೆ. ರೂಮಲ್ಲಿ AC ಇಟ್ಕೊಂಡು ಹೊರಗೆ ಯಾಕೋ ಹೋಗ್ತಾ ಇದ್ಯಾ? AC ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮಾವ. ಆದ್ರೆ ಪಕ್ಕದಲ್ಲಿರೋ ಹೆಂಡತಿ ಕಿಡಿಕಾರ್ತಾ ಇರ್ತಾಳೆ. ಯಾಕೆ, ಏನಾದ್ರೂ ಜಗಳನ? ಜಗಳ ಆಗದಿರೋ ದಿನ ಇದ್ರೆ ನನಗ್ ನಾನೇ ಗೆಲ್ಕೊಂಡು ಟೆಸ್ಟ್ ಮಾಡ್ಕೋಬೇಕು. ಹೊತ್ತು ಗೊತ್ತು ಇಲ್ದೆ ಏನಪ್ಪ ಇದು ಹುಡುಗಾಟ? ಇದಳಲ್ಲ ನೈನಿ ದೇವಿ, ಅವಳಿಂದನೇ ಇಷ್ಟೆಲ್ಲ. ಪಾಪ ಅದ್ಗೆ ಏನ್ ಮಾಡಿದ್ರು ಅತ್ತೆ? ಸುಮ್ಮಿಗೆ ಇಷ್ಟ ಇಲ್ದೆ ಹೋದ್ರು ಜ್ಯೇಷ್ಠ ಹುಣ್ಣಿಮೆ ಪೂಜೆನ ನಾಳೆ ಮನೇಲಿ ಮಾಡಿಸ್ಬೇಕು ಅಂತ ಇಟ್ಕೊಂಡಿದಾರಲ್ಲ ವಿಕ್ರಾಂತ್. ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಅತ್ತೆ? ನಂಗ್ ಒಳ್ಳೇದಲ್ಲ. ಯಾಕಂಗೆ? ಅಗರಬತ್ತಿನ ಹಚ್ತೀರಾ, ಹೊಗೆ ಆಡೋ ಹಾಗೆ ಧೂಪ ಹಚ್ತೀರಾ, ಆಗ ನನ್ಗೆ ಉಸಿರು ಕಟ್ದಂಗ್ ಆಗತ್ತೆ. ದೀಪದ ಶಾಖ ಕೂಡ ನನ್ಗಿಷ್ಟ ಆಗಲ್ಲ, ಗೊತ್ತಾ? ಅದೇನಮ್ಮ, ಹಿಂದೆ ಯಾವತ್ತೋ ಪೂಜೆನೆ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ? ಬದಲಾಗಿದ್ದಳಲ್ಲ ಮಾವ. ಹಾಗಾದ್ರೆ ಮುಕ್ಕಂಟಿಪುರ ಶಂಕರ ಶಾಸ್ತ್ರಿಗಳ ಮೊಮ್ಮಗಳಾಗಿ ಚೆನ್ನಾಗೇ ಇದ್ಲು. ಈಗ ಕೋಟ್ಯಾಧಿಪತಿ ನೈನಿ ತಂಗಿಯಾಗಿ. ಸಾಕ್ ಮಾಡು ಚಿಕ್ಕಿ, ಸುಮ್ನಿರು. ನಾನು ಸುಮನ ಅಷ್ಟೇ. ನಾನ್ ನೈನಿ ತಂಗಿ, ಅವಳ ರಕ್ತ, ಅವಳ ನೆರಳು ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಅಂತ ನೀನ್ ಹೇಳಿದ್ರು ಪ್ರಪಂಚ ಒಪ್ಪತ್ತಾ? ಈ ಲೋಕ ಒಪ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ ಲೋಕನ ಒಪ್ಪಿಸ್ತೀನಿ. ಇನ್ನೊಂದು ಎಲ್ಲಿದ್ಯಮ್ಮ? ಇವಳು ಬುದ್ಧಿ ಅತಳ ವಿತಳ ಪಾತಾಳಕ್ಕೆ ಹೋಗಿರೋದಕ್ಕೆ ಆ ಲೋಕದಲ್ಲೇನೆ ಇವಳು ಒಪ್ಪಿಸ್ತೀನಿ ಅಂತಿದ್ದಾಳೆ ಮಾವ. ಅದಲ್ಲ, ನಾಗಲೋಕನ ಒಪ್ಪಿಸ್ತೀನಿ. ನಾಗಲೋಕ ಅಂದ್ರೆ NR ಕಾಲೋನಿ ಹತ್ರ ಇರೋ ನಾಗಸಂದ್ರ ಸರ್ಕಲ್ ಅನ್ಕೊಂಡ್ಯಾ? ನಾಗಲೋಕ ಅಂದ್ರೆ ಗೊತ್ತಿಲ್ವಾ ನಿಂಗೆ? ಭೂಮಿಯಿಂದ ಕೆಳಗಿರೋ 7 ಲೋಕದಲ್ಲಿ ಕೊನೆಯಲ್ಲಿರೋದು ನಾಗಲೋಕ. ಯಾಕೆ ನಗ್ತಿದ್ದೀರಾ? ಕಿಚನ್ಗೆ ಹೋಗಿ ಕುಡಿಯೋಕ್ ನೀರು ತಗೊಂಬ ಅಂತ ಹೇಳಿದ್ರೇನೆ ಮುಖ ಸಿಂಡ್ರಿಸ್ಕೊಳ್ಳೋ ನೀನು ನಾಗಲೋಕಕ್ಕೆ ಹೋಗಿ ನಾನು ಸುಮನ ಅನ್ನೋ ಯುವರಾಣಿ ಅಂತ ಹೇಳ್ತೀಯ? ಖಂಡಿತವಾಗ್ಲೂ ಹೇಳ್ತೀನಿ. ಅದೆಲ್ಲಿದೆ ಅಂತ ಗೊತ್ತಿಲ್ಲ, ಹೇಗೆ ಹೋಗ್ತೀಯಮ್ಮ? ನೀವು ಇವಳು ಥರನೇ ಕೇಳ್ತಿದ್ದೀರಲ್ಲ ಮಾವ. ಹುಚ್ಚಿ ಹಿಡಿದು ಪ್ರಾಣ ಹೋದ್ರೆ ಇವಳು ನರಕಕ್ಕೆ ಹೋಗ್ತಾಳೆ ಮಾವ, ನಾಗಲೋಕಕ್ಕೆ ಹೋಗಲ್ಲ.
ಹೋಗಲ್ವಾ? ನನ್ ಕೈಲಿ ಹೋಗಕ್ಕಾಗಲ್ವಾ? ಹೋಗ್ ತೋರ್ಸ್ಲಾ? ತೋರ್ಸು. ಯಾವಾಗ ತೋರಿಸ್ಬೇಕು? ಹಾ, ಅದಕ್ಕೂ ಮುಹೂರ್ತ ಇದೆಯಾ? ಇರತ್ತೆ. ಸಾಕ್ ಮಾಡೆ.